ರಷ್ಯಾದಲ್ಲಿ ಸಿಲುಕಿದ್ದ ಕನ್ನಡಿಗರನ್ನ ವಾಪಸ್ ಕರೆಸುವ ಕೆಲಸ ಆಗಿದೆ. ಬಹಳಷ್ಟು ಜನ ಭಾರತೀಯರು ಸಿಕ್ಕಾಕೊಂಡಿದ್ರು ರಷ್ಯಾದಲ್ಲಿ. ಯುದ್ಧ ಪೀಡಿತ ರಷ್ಯಾದಲ್ಲಿ ಭಾರತೀಯರು ಯಾರ್ಯಾರು ಸಿಕ್ಕಾಕೊಂಡಿದ್ದಾರೆ ಅವರನ್ನು ವಾಪಸ್ ಕರೆಸುವ ಪ್ರಯತ್ನದಲ್ಲಿ ಕರ್ನಾಟಕದ 3 ತವರಿಗೆ ಮರಳಿದ್ದಾರೆ. ಕಲಬುರಗಿ ಮೂಲದ 3 ಯುವಕರು ಕರ್ನಾಟಕಕ್ಕೆ ವಾಪಸ್ ಆಗಿದ್ದಾರೆ. ಒಟ್ಟು 6 ಜನ ಭಾರತೀಯರು, ಅದರಲ್ಲಿ 3 ಜನ ಕನ್ನಡಿಗರೇ ಇದ್ರು. ನೂರಾನಿ ಮೊಹಲ್ಲಾದ ಸೈಯದ್ ಇಲಿಯಾಸ್ ಹುಸೇನಿ, ಇಸ್ಲಾಮಾಬಾದ್ ಕಾಲೋನಿ ನಿವಾಸಿ ಮೊಹಮ್ಮದ್ ಸಮೀರ್ ಹಾಗೂ ಮಿಜ್ಗುರಿ ಪ್ರದೇಶದ ಮೊಹಮ್ಮದ್ ನಯೂಮ್, ಇವರು 3ರನ್ನ ವಾಪಸ್ ಕರೆಸಲಾಗಿದೆ. ಭಾರತಕ್ಕೆ ಮರಳಿದ್ದಾರೆ, ತಾಯ್ನಾಡಿಗೆ ಮರಳಿದ್ದಾರೆ. ಇಷ್ಟಿನ ಯುದ್ಧ ಪೀಡಿತ ರಷ್ಯಾದಲ್ಲಿ ಸಿಕ್ಕಾಕೊಂಡಿದ್ರು, ವಾಪಸ್ ಬರೋದಕ್ಕಾಗದೆ, ಅಲ್ಲಿ ಇರೋದಕ್ಕಾಗದೆ ಪರಿತಪಿಸ್ತಾ ಇದ್ರು. ಅವರನ್ನೆಲ್ಲ ಭಾರತಕ್ಕೆ ವಾಪಸ್ ಕರೆತರುವ ಭಾರತದ ಪ್ರಯತ್ನ ಯಶಸ್ವಿಯಾಗಿದೆ. ಆ ಪ್ರಕಾರವಾಗಿ 3 ಕಲಬುರಗಿಯ ಯುವಕರು ವಾಪಸ್ ಆಗಿದ್ದಾರೆ. ತಾಯ್ನಾಡಿಗೆ ಬಂದರು. ಮುಂಬೈ ಮೂಲದ ಏಜೆಂಟ್ ಮುಖಾಂತರ ಇವರೆಲ್ಲ ರಷ್ಯಾಗೆ ಹೋಗಿರ್ತಾರೆ. ಮುಂಬೈನ ಮೂಲದ ಏಜೆಂಟು ಇವರಿಗೆ ರಷ್ಯಾದಲ್ಲಿ ಕೆಲಸ ಕೊಡಿಸ್ತೀನಿ ಅಂತ ಇವ್ರನ್ನ ರಷ್ಯಾಗೆ ಕರೆಸ್ಕೊಂಡಿರ್ತಾನೆ. ಆದರೆ ಅಲ್ಲಿ ಬಂಕರ್ ಅಗಿಯೋ ಕೆಲಸವನ್ನು ಕೊಟ್ಟಿರುತ್ತೆ ರಷ್ಯಾದ ಸೈನ್ಯ. ಈ ಕುರಿತು ವಿಡಿಯೋ ಮಾಡಿ ಈ ಯುವಕರು ಅಳಲನ್ನು ತೋಡ್ಕೊಂಡಿದ್ರು. ಈಗ ಇವರನ್ನು ವಾಪಸ್ ಕರೆತರೋದ್ರಲ್ಲಿ ಭಾರತ ಯಶಸ್ವಿಯಾಗಿದೆ. 3 ಕಲಬುರಗಿಯ ಯುವಕರನ್ನು ವಾಪಸ್ ಕರ್ಕೊಂಡು ಬರಲಾಗಿದೆ. मैं दुबई में जॉब करता था एमिरेट्स फ्लाइट कैटरिंग में, तो वहाँ पे मेरी मुलाकात हुई एक एजेंट से जिसका नाम है बाबा ब्लॉग। यूट्यूब उसका चैनल भी है, उसका असली नाम है फैसल खान। वो हमसे दुबई में मीट किया। हम यूट्यूब चैनल देख के जब जाके उससे मीट किए उसकी ऑफिस पे, उसकी ऑफिस थी डेरा साइड में, वहाँ पे उससे बात की तो वो बोला कि सिक्योरिटी हेल्पर की जॉब है, रशिया में पेमेंट अच्छी मिलेगी, 1 लाख तक तुमको। मेरी और रशिया में एजेंट्स भी हैं पहचानत के, तुमको टेंशन लेने की ज़रूरत नहीं है। तो 1,20 हमने वहाँ पे पेमेंट किया, बाकी का बचा था 180 पेमेंट। वो बोला तुम इंडिया जाओ, रिज़ाइन मार के कंपनी से, बाकी का तुम्हारा जो वीज़ा टिकट है मैं उधर ही तुमको दे दूँगा, मेल कर दूँगा। तो हम 15 दिन रिज़ाइन मार के 15 दिन इंडिया पे आके फैमिली के साथ रेस्ट किए, इधर रुक गए। फिर उसके बाद बोला 1 लाख रुपये और पेमेंट करो, तो इधर से ऑनलाइन पेमेंट किया। 80,000 अमाउंट बचा था। वो बोला रशिया में मेरा एक एजेंट है नजील नाम का, वो डॉलर कन्वर्ट। ಸ್ವಲ್ಪ ತಿಂಗಳು ಹಿಂದೆ ಒಬ್ಬ ರಿಟೈರ್ಡ್ ಪೊಲೀಸ್ ಆಫೀಷಿಯಲ್ ಅವರು ನಮ್ಮ ಕಡೆ ಬಂದು ಒಂದು ಅರ್ಜಿ ಕೊಟ್ಟಿದ್ರು. ಅವರು ಮಗ ಏನೋ ಏಜೆಂಟ್ ಅವ್ರಿಗೆ ಮಿಸ್ಗೈಡ್ ಮಾಡಿ ಏನೋ ಬೇರೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳಿ ರಷ್ಯಾಗೆ ಹೋಗಿರೋದು. ಆದರೂ ಅವರು ರಷ್ಯಾ ಮತ್ತು ಯುಕ್ರೇನ್ ಅಗ್ರೆಷನಲ್ಲಿ ಭಾಗವಹಿಸೋ ರೀತಿ ಮಾಡಿಸಿದ್ರು ಮತ್ತು ಅವ್ರಿಗೆ ಸಂಪರ್ಕ ಭಾಳ ದಿವಸ ಆಗಿರಲಿಲ್ಲ. ನಾವು ಎಲ್ಲ ಚುನಾಯಿತ ಪ್ರತಿನಿಧಿಗಳು ಅವ್ರದ್ದು ಒಂದು ಸಹಯೋಗದೊಂದಿಗೆ ಈ ಒಂದು ಪ್ರೊಟೆಕ್ಟರ್ ಆಫ್ ಎಮಿಗ್ರೇಟ್ಸ್ ಆಫೀಸ್ಗೆ ಕಳಿಸಿದ್ದೀವಿ ಮಾಹಿತಿ. MEA-ವರೆಗೆ ಮಾಹಿತಿ ಹೋಗಿದೆ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ, ನಮ್ಮ MP ರಾಜ್ಯಸಭಾನವರಾಗಲಿ, ಮಿಕ್ಕಿದ ಉಳಿದು ಎಲ್ಲ ಜನಪ್ರತಿನಿಧಿಗಳು. ಅನಿಲ್ ಸ್ವಾಮಿ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿದ್ದಾರೆ. ಅನಿಲ್ ಸ್ವಾಮಿ, ಕಲಬುರಗಿಯ 3 ಯುವಕರು ವಾಪಸ್ ತಾಯ್ನಾಡಿಗೆ ಮರಳಿದ್ದಾರೆ. ಹೇಗಿದೆ ಅವರ ಕುಟುಂಬದಲ್ಲಿ ಸಂತಸ, ಸಂಭ್ರಮ? ಹೇಗೆ ವಾಪಸ್ ಬಂದರು? ಈ ಬಗ್ಗೆ ಏನೇನು ಮಾತನಾಡಿದ್ರು? ಪ್ರಣಾತ್, ನಿಜಕ್ಕೂ ಕೂಡ ಏನು ರಷ್ಯಾ ಮತ್ತು ಉಕ್ರೇನ್ ಯುದ್ಧದಲ್ಲಿ ಕಲಬುರಗಿ ಮೂಲದ ಯುವಕರು ಏನೊಂದು ಸೆಕ್ಯೂರಿಟಿ ಅಲ್ಲಿ ರಷ್ಯಾ ದೇಶದಲ್ಲಿ ಸೆಕ್ಯೂರಿಟಿ ಕೆಲಸ ಕೊಡಿಸುವುದಾಗಿ ಮುಂಬೈ ಮೂಲದ ಒಂದು ಏಜೆನ್ಸಿ ಈ ಯುವಕರ ಬಳಿ ಲಕ್ಷಾಂತರ ರೂಪಾಯಿ ಹಣ ಪಡೆದು ರಷ್ಯಾಕ್ಕೆ ಕಳಿಸಿದ್ದರು. ಏನಂದ್ರೆ ಈ ಯುವಕರು ರಷ್ಯಾಕ್ಕೆ ತೆರಳಿದ ಬಳಿಕ ಕೆಲವೇ ತಿಂಗಳಲ್ಲಿ ರಷ್ಯಾ ಮತ್ತು ಉಕ್ರೇನ್ ಮಧ್ಯೆ ಯುದ್ಧ ನಡೆದಿತ್ತು. ಈ ಯುದ್ಧದಲ್ಲಿ 3 ಯುವಕರು ಅಲ್ಲೇ ಸಿಲುಕಿಕೊಂಡಿದೆ ಅಂತ ಹೇಳಬಹುದು. ಈ ಸಂದರ್ಭದಲ್ಲಿ ಆ ರಷ್ಯಾ ಸೇನೆ ಈ 3 ಯುವಕರನ್ನ ಸೆಕ್ಯೂರಿಟಿ ಕೆಲಸವನ್ನು ಬಿಡಿಸಿ ಏನು ಯುದ್ಧದಲ್ಲಿ ಭಾಗಿಯಾಗುವಂತೆ ಸೂಚನೆಯನ್ನು ಕೂಡ ನೀಡಿತ್ತು. ಅದರಂತೆ ಏನೊಂದು ರಷ್ಯಾ ಯುದ್ಧ ಏನೊಂದು ಬಂಕರ್ಗಳನ್ನ ಅಗೆಯುವುದು ಮತ್ತು ಕೂಡಿಸುವುದು, ಇಂತಹ ಒಂದು ಕೆಲಸದಲ್ಲಿ ಈ ಯುವಕರನ್ನ ಬಳಸಿಕೊಂಡಿತು. ಅದಾದ ಬಳಿಕ ಏನೊಂದು ಯುವಕರು ಒಂದು ವಿಡಿಯೋವನ್ನ ಮಾಡಿ ನಮ್ಮನ್ನ ರಷ್ಯಾದಲ್ಲಿ ಅತ್ಯಂತ ಹಿಂಸಾತ್ಮಕವಾಗಿ ನಡೆಸಿಕೊಳ್ಳಲಾಗುತ್ತಿದೆ ಮತ್ತು ನಮ್ಮ ಯಾವುದೇ ಕ್ಷಣದಲ್ಲಿ ನಮ್ಮ ಪ್ರಾಣ ಹೋಗಬಹುದೆಂಬ ಒಂದು ಆತಂಕದಿಂದ ವಿಡಿಯೋ ಮಾಡಿದ್ದರು. ಈ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದ್ದಂತೆ ನಮ್ಮ ಮಾಧ್ಯಮಗಳು ಕೂಡ ಸಾಕಷ್ಟು ಈ ಬಗ್ಗೆ ಸರ್ಕಾರದ ಮತ್ತು ಏನೊಂದು ಕಲಬುರಗಿ ಜಿಲ್ಲಾಡಳಿತದ ಗಮನ ಕೂಡ ಸೆಳೆಯಿತು. ಅದರಂತೆ ಕಲಬುರಗಿ ಜಿಲ್ಲಾಡಳಿತ ಕೇಂದ್ರ ಸರ್ಕಾರದ ಸತತ ಸಂಪರ್ಕದೊಂದಿಗೆ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರು ರಷ್ಯಾ ಅಧ್ಯಕ್ಷರ ಜೊತೆ ಮಾತುಕತೆ ಕೂಡ ನಡೆಸಿದರು. ರಷ್ಯಾದಲ್ಲಿ ಸಿಲುಕಿಕೊಂಡಿರುವ ಕನ್ನಡದ ಸಾಕಷ್ಟು ಮಂದಿಯವರನ್ನ ಸೇಫ್ ಆಗಿ ಅವರ ತಾಯ್ನಾಡಿಗೆ ವಾಪಸ್ ಬರೋಕೆ ಸಾಕಷ್ಟು ಕ್ರಮಗಳನ್ನ ವಹಿಸಿದರು. ಅದಾದ ಬಳಿಕ 8 ತಿಂಗಳ ಬಳಿಕ ಏನೊಂದು ಕಲಬುರಗಿ ಮೂಲದ 3 ಯುವಕರು ರಷ್ಯಾದಿಂದ ಏನೊಂದು ಕಲಬುರಗಿಗೆ ಸೇಫ್ ಆಗಿ ವಾಪಸ್ ಆಗಿರೋ ಅಂತ ಹೇಳ್ಬೋದು. ಹೀಗಾಗಿ ಅವರ ಕುಟುಂಬಸ್ಥರಲ್ಲಿ ಸಾಕಷ್ಟು ಸಂಭ್ರಮ ಕೂಡ ಮನೆ ಮಾಡಿದೆ ಅಂತ ಹೇಳ್ಬೋದು. ಪ್ರಣಂತ್, ಥ್ಯಾಂಕ್ ಯು ಅನಿಲ್ ಮಾಹಿತಿಗೆ. ಸದ್ಯ ರಷ್ಯಾದಿಂದ ವಾಪಸ್ ಬಂದ ಯುವಕನ ತಂದೆ ಸ್ವತಃ ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಬ್ದುಲ್ ರೌಫ್ ಅಂತ. ಅವರನ್ನ ಸಂಪರ್ಕ ಮಾಡೋ ಪ್ರಯತ್ನದಲ್ಲಿ ನಾವಿದ್ದೀವಿ. ಒಟ್ಟಾರೆ ಆ ಕುಟುಂಬಕ್ಕಂತೂ ಮಕ್ಕಳು ವಾಪಸ್ ಬಂದಿರುವ ಸಂಭ್ರಮ. ಸಾಮಾನ್ಯವಾಗಿ ಬಡತನ ಇದ್ದಾಗ ಯಾರೋ ಒಂದು ಕೆಲಸ ಇದೆ ಬನ್ನಿ ಅಂತಂದಾಗ
ಹಿಂದೆ ಮುಂದೆ ನೋಡದೆ ಅವ್ರು ಕೇಳಿದಷ್ಟು ಹಣವನ್ನು ಕೊಟ್ಟು ಬೇರೆ ಬೇರೆ ದೇಶಕ್ಕೆ ಹೋಗೋದು ಅಥವಾ ಅಲ್ಲಿ ಕೆಲಸ ಮಾಡೋದು, ಮನೆಯವ್ರನ್ನ ಸಾಕಬೇಕು ಅನ್ನುವ ಹಂಬಲದಿಂದ ತಾಯ್ನಾಡನ್ನು, ತಾಯಿ ತಂದೆಯನ್ನು ಬಿಟ್ಟು ದೂರ ಹೋಗಿರುವ ಮಕ್ಕಳಿಗೆ ಈ ರೀತಿ ಕಷ್ಟ ಆದಾಗ, ಅದರಲ್ಲೂ ಅವರಿಗೆ ಕೆಲಸ ಕೊಡಿಸ್ತೀವಿ ಅಂಥೇಳಿ ಲಕ್ಷ ಲಕ್ಷ ಹಣ ತೊಗೊಂಡು ಏನೂ ಕೆಲಸ ಕೊಡಿಸದೇ ಇದ್ದಾಗ, ವಾಪಸ್ ಬರೋದಕ್ಕೂ ಅವ್ರ ಕೈಯಲ್ಲಿ ಹಣ ಇಲ್ಲದೇ ಇದ್ದಾಗ ಭಾರತ ಸರ್ಕಾರ ಸಹಾಯ ಮಾಡಿರೋದ್ರಿಂದ ಈಗ ಒಂದಿಷ್ಟು 3 ಜನ ಕನ್ನಡಿಗರು ಮತ್ತು ಒಟ್ಟು 6 ಜನ ಭಾರತೀಯರು ವಾಪಸ್ ಆಗಿದ್ದಾರೆ. ಅಬ್ದುಲ್ ರೂಫ್, ರಷ್ಯಾದಿಂದ ಬಂದ ಯುವಕನ ತಂದೆ ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ಅಬ್ದುಲ್ ನಯೀಮ್ ನಮ್ಮ ಮಗ, ನಮ್ಮ ಹೆಸರು ಅಬ್ದುಲ್ ರೌಫ್. ಅಬ್ದುಲ್ ರೌಫ್ ಅವ್ರು ನಮಸ್ಕಾರ. ಅಬ್ದುಲ್ ನಯೀಮ್ ವಾಪಸ್ ಬಂದಿದ್ದಾನೆ, ಬಹಳಷ್ಟು ದಿನ ಆಗಿತ್ತು. ಸಾಮಾನ್ಯವಾಗಿ ಮಗ ಅಲ್ಲೆಲ್ಲ ಇದ್ದಾನೆ ಅಂತಂದಾಗ ಭಯ ಇರುತ್ತೆ. ಈಗ ಹೇಗೆ ಅನಿಸ್ತಿದೆ ಸರ್ ಮಕ್ಕಳಿಗೆ? ಏನ್ರಿ ಸರ್ ಭಯ ಅಂದ್ರೆ ವಾಪಸ್ ಜೀವ ಬಂದದಿರೋದು, ಏನ್ ಪುಣ್ಯ ಮಾಡಿದ್ರು ಅದು ಬಂದದ್ರಿ ಸರ್. ವಾಪಸ್ 6 ಮಂದಿ ಬಂದಾರ ಟೋಟಲ್, ಇನ್ನ 7 ಮಂದಿ ಬರ್ಲಾಕತ್ತಾರ. ಈಗ ಕಲಬುರ್ಗಿದಿಂದ 3 ಮಂದಿ ಯಾರ ಸರ್. ನಮ್ ಮಗ ಒಂದು ಇಲಿಯಾಸ್, ಮೊಹಮ್ಮದ್ ಸುಫಿಯಾನ್ ಅಂತ, ಇದು ಸಮೀರ್ ಅಂತ 3 ಮಂದಿ ಈ ಕಡೆ ಬಂದಾರೆ ಸರ್. ಯಾವಾಗ ಹೋಗಿದ್ರು ನಿಮ್ ಮಕ್ಕಳೆಲ್ಲ? ಇವರು ಡಿಸೆಂಬರ್ ಸರ್. ಮೊನ್ನೆ ಡಿಸೆಂಬರ್ನಾಗ, ಅಂದ್ರೆ 1 ವರ್ಷ ಆಗ್ತಾ ಬಂತು ಹೆಚ್ಚು ಕಮ್ಮಿ. ವರ್ಷ ಸರ್. 8 ತಿಂಗಳು ಐತ್ ನೋಡಿ ಸರ್. 8 ತಿಂಗಳ ಮತ್ತಿದು 9 ತಿಂಗಳು ನಡಿಲಾಕತ್ತದ್ರಿ ಸರ್. ಅವಾಗ ಫೋನ್ ಮಾಡ್ತಾ ಇದ್ರ ಅಲ್ಲಿಂದ ಬರ್ತಾ ಇದೀವಿ, ಹೇಗ್ ಗೊತ್ತಾಯ್ತು ನಿಮ್ಗೆ? ಸರ್ ನಮ್ ಗೊತ್ತ 1 ತಿಂಗಳು ಕನೆಕ್ಟ್ ಆಗಿಲ್ರಿ. ಟ್ರೈನಿಂಗ್ ಕೊಡ್ಲಾಕತ್ತದ್ರ, ಅವ್ ಹಿಂಗ್ ಮಾಡ್ಲಾಕತ್ತಾರ ಪಪ್ಪ ಅಂತ. 2 ತಿಂಗಳದಾಗ ನನ್ಗ ಮೆಸೇಜ್ ಬಂದ, ಆಮೇಲೆ ಫೋನ್ ಕೊಟ್ಟಾರ ಅಂತ. ನಾವು ಇಲ್ಲಿ ಓಡಾಡತ್ತೇನೆ, SP ಸಾಬ್ ಅಲ್ಲಿ, DSP ಸಾಬ್ ಅಲ್ಲಿ, ಎಲ್ಲಿ ಮೀಡಿಯಾ ಬಲ್ಲಿ ಹೋಗಿ ಖರ್ಗೆ ಸಾಬ್ ಬಲ್ಲಿ ಹೋಗಿಸಿ, ಏನ್ ಖರ್ಗೆ ಸಾಬ್. ಆಮೇಲೆ ದಿಲ್ಲಿ ಹೋದ್ವಿ, ನರೇಂದ್ರ ಮೋದಿ ಸಾಬ್ ಅಲ್ಲಿ, ಜಯಶಂಕರ್ ಸಾಬ್ ರಷ್ಯನ್ದು ಇದು ಫಾರಿನ್ ಮಿನಿಸ್ಟರ್, ಅವ್ರ ಬಲ್ಲಿ ಹೋದ್ವಿ ಸರ್ ಎಂಬೆಸಿಗ. ಅಲ್ಲಿ ಹೋಗಿಸಿ ಅಲ್ಲಿ ಇಲ್ಲಿ ಓಡಾಡಿಸಿ ಈಗ ಬಂದಾರ ನೋಡಿ ಸರ್. ಭಾರಿ ಮೋದಿ ಸರ್ಕಾರ 2 ಸರ್ತಿ ಹೋದ್ರಿ ಅಲ್ಲಿ. किसी हो रहा, भारत बच्चे पूरे बच्चे हमारे जितने भारत के पूरे बच्चे छोड़ देना हमारे बच्चों को, बोल को मोदी सरकार एक यार 2 बार गए जयशंकर साहब गए क्या, सब जने मिलके सब लोग कोशिश करें. मीडिया वाले का बहुत बहुत शुक्रिया अदा करता हूँ. सब लोग भी कोशिश करे सर, आ गए बच्चे, नया जिंदगी मिला बच्चों को, नया जन्म बोले सर की बात है. ಥ್ಯಾಂಕ್ ಯು ಅಬ್ದುಲ್ ರಫ್ ಅವರೇ. ನಿಮ್ಮ ಸಂತಸ ಇನ್ನಷ್ಟು ಜಾಸ್ತಿ ಆಗಲಿ, ಒಳ್ಳೆಯದಾಗಲಿ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ. ಥ್ಯಾಂಕ್ ಯು.